ಸೊ ಏನನ್ನ ತಿಳಿದುಕೊಳ್ಳೋಣ ಇವತ್ತು ಅಂದ್ರೆ, ನಮಗೆಲ್ಲ ಗೊತ್ತಿದೆ ದೇಹ, ಮನಸ್ಸು, ಬುದ್ಧಿ ಅಲ್ಲ ನಾವು ಆತ್ಮ ಅಂತ. ಹಾಗಾದ್ರೆ ಈ ದೇಹಕ್ಕೂ ಮತ್ತು ಮನಸ್ಸಿಗೂ ನಿಮಗೆ ಗೊತ್ತಿದೆ ದೇಹ, ಮನಸ್ಸು, ಬುದ್ಧಿ ಏನು, ಆತ್ಮ ಅಂದ್ರೇನು, ಆತ್ಮ ಶಾಶ್ವತವಾದದ್ದು. ಇವತ್ತು ಆ ಆತ್ಮ ಮತ್ತು ಮನಸ್ಸು ಅದ್ರ ನಡುವೆ ಇರತಕ್ಕಂತಹ ವ್ಯತ್ಯಾಸವನ್ನ ನಾವೆಲ್ಲ ತಿಳ್ಕೊಳ್ಳೋಣ. ಅದಕ್ಕೆ ಏನ್ ಕನೆಕ್ಷನ್ ಇದೆ ಆ ವಿಷಯದ ಬಗ್ಗೆ ನಾವು ತಿಳ್ಕೊಳ್ಳೋಣ. ನಮಗೆ ದೇಹ ಅಂದ್ರೆ ಗೊತ್ತಿದೆ ಭೌತಿಕವಾಗಿ, ಬುದ್ಧಿ ಅಂದ್ರೆ ನಮ್ಮ ಒಂದು ಕೆಲಸವನ್ನ ಮಾಡ್ತಕ್ಕಂಥದ್ದು, ಮನಸ್ಸು ನಾವು ಪ್ರಾಪಂಚಿಕವಾಗಿ ಏನ್ ಅನ್ಕೊಂಡಿದೀವಿ, ಈ ಮನಸ್ಸೇ ಈ ಆತ್ಮ ಅಂತ ತಿಳ್ಕೊಂತೀವಿ. ಅದಕ್ಕೆ ಇವತ್ತು ಆ ಒಂದು ವಿಷಯದ ಬಗ್ಗೆ ನಾವೆಲ್ಲರೂ ತಿಳ್ಕೊಳ್ಳೋಣ. ಮನಸ್ಸು ಮತ್ತು ಆತ್ಮ ಏನಿದು? ಮನಸ್ಸು ಮತ್ತು ಆತ್ಮ. ಫಸ್ಟ್ ಮನಸ್ಸು ತಿಳ್ಕೊಳ್ಳೋಣ. ಮನಸ್ಸು ಅನ್ನೋದೇನು? ಒಂದು ಗೊಂದಲದ ಗೂಡು. ಒಂದು ಏನ್ ಕ್ರಿಯೇಟ್ ಮಾಡುತ್ತೆ ಇದು? ಆ ಗೊಂದಲಗಳನ್ನ ಕ್ರಿಯೇಟ್ ಮಾಡುತ್ತೆ. ಮತ್ತೆ ಈ ಮನಸ್ಸು ಅನ್ನೋದೇನು? ಪೂರ್ವಾಗ್ರಹ ಪೀಡಿತ, ಅಂದ್ರೆ ಒಪಿನಿಯೇಟೆಡ್, ಅಂದ್ರೆ ಯಾರು ಹೇಳ್ತಾರೆ ನಮ್ಮ ಒಂದು ಆಧಾರಿತವಾಗಿರ್ತಕ್ಕಂಥದ್ದು. ಇದು ಯಾವುದಕ್ಕೆ ಕಾರಣ? ಸಮಸ್ಯೆಗಳಿಗೆ ಕಾರಣ. ನಮ್ಮ ಯಾವುದೇ ಸಮಸ್ಯೆ ಬರ್ಲಿ ಈ ಮನಸ್ಸಿನಿಂದನೇ ಕಾರಣ. ಹುಟ್ಟು ಹಾಕೋದು ಯಾವುದು? ಈ ಮನಸ್ಸು. ನೋಡಿ, ನಿಮ್ಮ ಮನಸ್ಸನ್ನು ಶೂನ್ಯವಾಗಿ ಇಟ್ಕೊಳ್ಳಿ, ಯಾವ್ದಾದ್ರು ಸಮಸ್ಯೆ ಬರುತ್ತಾ? ಇಲ್ಲ. ಮನಸ್ಸು ನಾವು ಯಾವಾಗ ಓಡಿಸ್ತಾ 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 ಇರ್ತೀವಿ ಅವಾಗ ಸಮಸ್ಯೆಗಳು ಬರ್ತಾ ಇರುತ್ತೆ. ಅದಕ್ಕೆ ಇದನ್ನ ಗೊಂದಲದ ಗೂಡು ಅಂತ ಕರಿತೀವಿ. ಆಮೇಲೆ ಈ ಮನಸ್ಸು ಅನ್ನೋದು ಯಾವಾಗ್ಲೂ ಏನನ್ನ ಕೇಳುತ್ತೆ? ಸಕ್ಸಸ್ ಅನ್ನ ಕೇಳುತ್ತೆ. ಆದ್ರೆ ಫೇಲ್ಯೂರ್ ಆದ್ರೆ ಏನಾಗುತ್ತೆ? ಅದಕ್ಕೆ ನೋವು ಆಗುತ್ತೆ, ದುಃಖ ಆಗುತ್ತೆ. ಅದು ಮನಸ್ಸು. ಅದೇ ನೀವು ಆತ್ಮಕ್ಕೆ ಬನ್ನಿ. ಆತ್ಮ ಅನ್ನೋದೇನೋ ಯಾವಾಗ್ಲೂ ಪರಿಪೂರ್ಣವಾಗಿರ್ತಕ್ಕಂಥದ್ದು, ಯಾವಾಗ್ಲೂ ಜಾಗೃತವಾಗಿರುತ್ತೆ ಅದು. ಮತ್ತೆ ಇದು ಏನಾಗಿರುತ್ತೆ? ಎಲ್ಲವನ್ನ ಯಾವ ಸರಿಯಾದ ದೃಷ್ಟಿಕೋನದಲ್ಲಿ ನೋಡ್ತಾ ಹೋಗುತ್ತೆ. ಸೋಲ್ ಆತ್ಮ ಅನ್ನೋದೇನೋ ಯಾವಾಗ್ಲೂ ಸರಿಯಾದ ದೃಷ್ಟಿಯಿಂದ ನೋಡುತ್ತೆ. ಬಟ್ ಮನಸ್ಸು ತನಗೆ ಯಾವುದು ಸರಿ ಇರುತ್ತೆ ಅದನ್ನ ಮಾತ್ರ ನೋಡುತ್ತೆ. ಆದ್ರೆ ಆತ್ಮ ಎಲ್ಲವನ್ನ ಒಂದೇ ದೃಷ್ಟಿಕೋನದಲ್ಲಿ ನೋಡುತ್ತೆ. ಆತ್ಮದಲ್ಲಿ ಯಾವುದೇ ಗೊಂದಲಗಳಿರಲ್ಲ. ಯಾವುದೇ ಪರಿಸ್ಥಿತಿ ಬಂದರೂ ಕೂಡ ಇಲ್ಲಿ ಸಮಸ್ಯೆಗಳನ್ನ ಸೃಷ್ಟಿಸುವುದಿಲ್ಲ ಇಲ್ಲಿ. ಆದ್ರೆ ಇಲ್ಲಿ ಯಾವುದೋ ಒಂದು ಪರಿಸ್ಥಿತಿ ಬಂತು ಅಂದ್ರೆ ಅದಕ್ಕೆ ಎಷ್ಟೋ ಸಮಸ್ಯೆಗಳು ಉದ್ಭವ ಮಾಡ್ತಾನೆ ಇರ್ತೀವಿ ನಮ್ಮ ಮನಸ್ಸಿನಲ್ಲಿ. ಆದ್ರೆ ನಮ್ಮ ಆತ್ಮ ಅನ್ನೋದು ಯಾವಾಗ್ಲೂ ಜಾಗೃತವಾಗಿರುತ್ತೆ. ಯಾವುದೇ ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡೋದೇ ಇಲ್ಲ. ಅಲ್ಲಿ ಏನ್ ಮಾಡ್ಬೇಕು ಆ ಕೆಲಸವನ್ನ ಮಾಡಿ ಮುಗಿಸ್ತಾ ಇರುತ್ತೆ. ಆದ್ರೆ ಮನಸ್ಸು ಅನ್ನೋದು ಭೂತದಲ್ಲಿ ಅಥವಾ ಭವಿಷ್ಯದಲ್ಲಿ ಏನೋ ಆಗುತ್ತೇನೋ, ಈ ಪ್ರೆಸೆಂಟ್ ಅಲ್ಲಿ ಯೋಚನೆ ಮಾಡಲ್ಲ ಅದು. ಭೂತಕಾಲದಲ್ಲಿ ಏನಾದ್ರೂ ಆಗ್ಬೇಕೇನೋ, ಭವಿಷ್ಯದಲ್ಲಿ ಏನೋ ಆಗಿತ್ತೇನೋ, ಆ ವಿಷಯಗಳನ್ನ ಇಟ್ಕೊಂಡು ಅಲ್ಲಿ ಆ ಪರಿಸ್ಥಿತಿಯನ್ನು ನೋಡದೆ ಸಮಸ್ಯೆಗಳನ್ನು ಹುಟ್ಟು ಹಾಕುತ್ತೆ. ಆದ್ರೆ ಆತ್ಮ ಆ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇದ್ದು ಅದು ಏನನ್ನ ಮಾಡ್ಬೇಕು ಆ ಗೊಂದಲಗಳನ್ನ ಮುಚ್ಚಿ ಹಾಕುತ್ತೆ, ಕ್ರಿಯೇಟೇ ಮಾಡಲ್ಲ. ಬಟ್ ಮನಸ್ಸು ಸೃಷ್ಟಿ ಮಾಡ್ತಾನೇ ಇರುತ್ತೆ. ಸೊ ಮನಸ್ಸು ಅನ್ನೋದು ಏನ್ ಮಾಡುತ್ತೆ? ಕನ್ಫ್ಯೂಷನ್ಗಳನ್ನ ಕ್ರಿಯೇಟ್ ಮಾಡುತ್ತೆ. ಏನ್ ಮಾಡ್ಲಿ, ಏನ್ ಬಿಡ್ಲಿ, ಯಾವ್ದು ಸರಿ ಯಾವ್ದು ತಪ್ಪು. ಬಟ್ ಆತ್ಮಕ್ಕೆ ಬಂದ್ರೆ ಯಾವ್ದು ಸರಿ ಯಾವ್ದು ತಪ್ಪು, ಯಾವ್ದು ಸತ್ಯ ಯಾವ್ದು ಅಸತ್ಯ ಏನು ಇಲ್ಲ, ಒಂದೇ ಇರ್ತಕ್ಕಂಥದ್ದು. ಅದಕ್ಕೆ ಇದು ಯಾವಾಗ್ಲೂ ಏನ್ ಹೇಳ್ತೀವಿ, ಇದನ್ನ ಚಿಪ್ ಆಫ್ ಗಾಡ್ ಅಂತ ಕರಿತೀವಿ ನಾವು. ಆತ್ಮವನ್ನ ಚಿಪ್ ಆಫ್ ಗಾಡ್ ಅಂತ ಕರಿತೀವಿ. ನೋಡಿ, ಆತ್ಮ ಅನ್ನೋದು ನಾವು ಹುಟ್ಟೋಕ್ಕಿಂತ ಮುಂಚಿತವಾಗಿರುತ್ತೆ. ಮನಸ್ಸು ಅನ್ನೋದು ಮನುಷ್ಯ ಹುಟ್ಟಿದ ಮೇಲೆ ಬರ್ತಕ್ಕಂಥದ್ದು ಮನಸ್ಸು. ಬಿಫೋರ್ ಯು ಆರ್ ಬಾರ್ನ್ ಯು ಆರ್ ಎ soul. When after you born, you are the mind. Become a mind. Not a mind, you become a mind. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ನಾವು ಹುಟ್ಟೋದ್ಕಿಂತ ಮುಂಚಿತವಾಗಿ ಆತ್ಮವಾಗಿರ್ತೀವಿ. ಬಟ್ ಹುಟ್ಟದ ಮೇಲೆ ಏನಾಗ್ತೀವಿ? ಮನಸ್ಸಾಗಿ ಪರಿವರ್ತನೆ ಆಗ್ಬಿಡ್ತೀವಿ. ಆತ್ಮ ಅನ್ನೋದನ್ನೇ ಮರ್ತೋಗ್ಬಿಡ್ತೀವಿ. ಸೊ ಎಲ್ಲಿ ನಮಗೆ ಈ ನಾನು ಹೇಳ್ದೆ, ಈ ಸೃಷ್ಟಿ ಸಮಸ್ಯೆಗಳನ್ನೋದನ್ನ ಸೃಷ್ಟಿ ಮಾಡಲ್ಲ. ಮನಸ್ಸು ಅನ್ನೋದು ಸಮಸ್ಯೆಗಳನ್ನ ಸೃಷ್ಟಿ ಮಾಡ್ತಾ ಇರುತ್ತೆ.
ಯಾವಾಗ್ಲೂ ಮನಸ್ಸು ಏನನ್ನ ಕೇಳ್ತಾ ಇರುತ್ತೆ? ಸಕ್ಸಸ್ ಅನ್ನ ಕೇಳ್ತಿರುತ್ತೆ. ಬಟ್ ಎಲ್ಲೇ ನಮ್ಮ ಈ ಒಂದು ಆತ್ಮ ಅನ್ನೋದು ಯಾವಾಗ್ಲೂ ಫೇಲ್ಯೂರ್ಸ್, ಇಟ್ ವಾಂಟ್ಸ್ ದ ಫೇಲ್ಯೂರ್ಸ್. ಯಾಕೆ ಫೇಲ್ಯೂರ್ಸ್ ಅಂದ್ರೆ, ಫೇಲ್ಯೂರ್ಸ್ ಅನ್ನೋದು ಸ್ಟೆಪ್ಪಿಂಗ್ ಸ್ಟೋನ್ ಆಫ್ ಸಕ್ಸಸ್. ನಮಗ್ ಗೊತ್ತಿದೆ. ನಾವು ಅವುಗಳಿಂದ ಅನುಭವವನ್ನ ಪಡಿತೀವಿ, ಕಲಿಯುತ್ತೀವಿ. ಅದಕ್ಕೆ ನಾವು ಯಾವಾಗ್ಲೂ ಆತ್ಮಸ್ಥಿತಿಯಲ್ಲಿದ್ದಾಗ ನಾವ್ ಏನೇ ಫೇಲ್ಯೂರ್ ಬಂದ್ರು ಕೂಡ ಅದನ್ನ ಏನಂತ ಸ್ವೀಕರಿಸ್ತೀವಿ? ಅದು ಒಂದು ಅನುಭವ, ಅದು ಒಂದು ಕಲಿಕೆ ಅಂತ ಸ್ವೀಕರಿಸ್ತೀವಿ. ಅದಕ್ಕೆ ನಾವ್ ಯಾವಾಗ್ಲೂ ನೋಡಿ, ಆಧ್ಯಾತ್ಮಿಕತೆಯಲ್ಲಿರೋರು ಯಾವಾಗ್ಲೂ ಅವರು ಸಫರಿಂಗ್ಸ್ ಅಲ್ಲೇ ಇರ್ತಾರೆ, ಸೊ ಫೇಲ್ಯೂರ್ಸ್ ಅಲ್ಲೇ ಇರ್ತಾರೆ. ಯಾಕಂದ್ರೆ ಅವೆಲ್ಲ ಅವರ ಅನುಭವಗಳು. ನೋಡಿ, ಆಧ್ಯಾತ್ಮಿಕತೆಯಲ್ಲಿರೋರ್ಗೆ ಹೇಳ್ತಾರೆ, ನಾವು ಎಷ್ಟೋ ಸಮಸ್ಯೆಗಳು ಬರ್ತಿದೆ, ತೊಂದರೆಗಳಾಗ್ತಿದೆ ಹೇಳ್ತಾರೆ. ಬಟ್ ಅದನ್ನ ಅವರು ಸ್ವೀಕರಿಸುವ ರೀತಿ ಹೇಗಿರುತ್ತೆ ಅಂದ್ರೆ, ಅದು ನನ್ನ ಒಂದು ಅನುಭವ, ನನ್ನ ಕಲಿಕೆ ಅಂತ ಸ್ವೀಕರಿಸ್ತಾ ಇರ್ತಾರೆ. ಆದ್ರೆ ಪ್ರಾಪಂಚಿಕತೆಯಲ್ಲಿ ಬಂದಾಗ, ಮನಸ್ಸಿಗೆ ಬಂದಾಗ, ಯಾವುದೋ ಒಂದು ಸಮಸ್ಯೆ ಬಂತು, ಯಾವುದೋ ಒಂದು ತೊಂದರೆ ಬಂತು ಅಂದ ತಕ್ಷಣ ಏನಾಗುತ್ತೆ? ಅದನ್ನ ಸ್ವೀಕರಿಸೋದಕ್ಕೆ ರೆಡಿ ಇರಲ್ಲ. ಗೊಂದಲದ ಗೂಡ್ ಮಾಡ್ಕೊಂಡ್ಬಿಡ್ತಾರೆ. ಯಾಕೆ ಬಂತು? ನನಗೆ ಯಾಕಾಯ್ತು ಇದು? ಅದು ಮನಸ್ಸಿನ ಆಟ. ನೋಡಿ, ಮನಸ್ಸಿಗೂ ಆತ್ಮಕ್ಕೂ ಇರ್ತಕ್ಕಂಥ ವ್ಯತ್ಯಾಸ. ಸೊ ಮನಸ್ಸು ಅನ್ನೋದು ಯಾವಾಗ್ಲೂ ಲಿಮಿಟೆಡ್, ಇಷ್ಟೇ ಬೇಕು ನಂಗೆ. ಸೊ ಮನಸ್ಸು ಏನ್ ಕೇಳ್ತಿರುತ್ತೆ? ಸಕ್ಸಸ್, ನನಗೆ ಇದೇ ಬೇಕು, ಹಿಂಗೆ ಇರ್ಬೇಕು, ನಾನು ಇದನ್ನೇ ಮಾಡ್ಬೇಕು, ಅಷ್ಟೇ ಇರುತ್ತೆ. ಬಟ್ ನಾವು ಆತ್ಮಕ್ಕೆ ಬಂದಾಗ ಇಟ್ಸ್ ಅನ್ಲಿಮಿಟೆಡ್. ಸೊ ಅದಕ್ಕೆ ಪತ್ರಿ ಸರ್ ಹೇಳ್ತಾರೆ, ಎಷ್ಟೋ ಜನ ಭೌತಿಕ ಜೀವನದಲ್ಲಿ ಸಕ್ಸಸ್ ಆಗಿದ್ದಾರೆ, ಬಟ್ ಆಧ್ಯಾತ್ಮಿಕತೆಯಲ್ಲಿ ಸಕ್ಸಸ್ ಆಗಲ್ಲ. ನೀವು ಮನಸ್ಸನ್ನ ಗೆಲ್ಬಹುದು, ಆದ್ರೆ ನಿಮ್ಮ ಆತ್ಮವನ್ನ. ಅದಕ್ಕೆ ಅವರ ಅಣ್ಣನ ಉದಾಹರಣೆ ಹೇಳ್ತಾರೆ. ಅವರು ಈ ಪ್ರಪಂಚಿಕತೆಯಲ್ಲಿ ಸಕ್ಸಸ್ ಅನ್ನ ಕಂಡಿದ್ದಾರೆ, ಬಟ್ ಆಧ್ಯಾತ್ಮಿಕತೆಯಲ್ಲಿ ಫೇಲ್ಯೂರ್ ಆಗಿದ್ದಾರೆ ಅಂತ ಹೇಳ್ತಾರೆ ಅವರಣ್ಣ ಒಬ್ಬ ದೊಡ್ಡ ಬಿಸ್ನೆಸ್ ಮೆನ್ನು. ಇಡೀ ಪ್ರಾಪಂಚಿಕತೆಯಲ್ಲಿ ಸಕ್ಸಸ್ ಆದ್ರು ಅವರು, ಆದ್ರೆ ಆಧ್ಯಾತ್ಮಿಕತೆಯಲ್ಲಿ ಬಂದ್ರೆ ಫೇಲ್ಯೂರ್ ಆದ್ರು ಅಂತ ಹೇಳ್ತಾರೆ. ಅದಕ್ಕೆ ಯಾವಾಗ್ಲೂ ನಾವು ಡಿಗ್ರೇಡ್, ನಮಗೆ ತೊಂದರೆ ಬಂತು, ಸಮಸ್ಯೆ ಬಂತು ಅಂದ್ರೆ ಕುಗ್ಗಬಾರ್ದು. ನಾವು ಯಾವಾಗ್ಲೂ ನಾವು ಆತ್ಮದ ಸ್ಥಿತಿಯಲ್ಲಿ ಇದೀವಿ. ನೀವು ಕುಗ್ಗಿದೀರಾ ಅಂದ್ರೆ ಮನಸ್ಸಿನ ಸ್ಥಿತಿಯಲ್ಲಿದ್ದೀರಿ, ಅಷ್ಟೇ ವ್ಯತ್ಯಾಸ. ನಾವು ಆತ್ಮದ ಸ್ಥಿತಿಯಲ್ಲಿದ್ದೀವ, ಮನಸ್ಸಿನ ಸ್ಥಿತಿಯಲ್ಲಿದ್ದೀವಿ, ಇಷ್ಟೇ ವ್ಯತ್ಯಾಸ. ನಾವು ಪ್ರತಿದಿನ ಜೀವನದಲ್ಲಿ ಬರ್ತಕ್ಕಂಥ ವಿಷಯಗಳನ್ನ ನೋಡ್ತಾ ಹೋದ್ರೆ ನಾವು ಆತ್ಮನ ಮನಸ್ಸ ಅಲ್ಲೇ ನಾವು ಗುರ್ತಿಸ್ಕೊಳ್ತಾ ಹೋಗ್ಬೇಕು. ಆಗ ಬೆಳಿತಾ ಹೋಗ್ತೀವಿ. ಇಲ್ಲ ಅಂದ್ರೆ ಡಿಗ್ರೇಡ್, ಕೆಳಗಡೆ ಕುಗ್ತಾ ಇರ್ತೀವಿ, ಮತ್ತೆ ನಾವು ದೇಹ ಸ್ಥಿತಿಗೆ ಬರ್ತೀವಿ. ಸೊ ಪ್ರತಿಯೊಬ್ಬರ ಆತ್ಮ ಒಂದು ಪ್ಲಾನ್ ಏನಾಗಿರುತ್ತೆ? ಪರ್ಫೆಕ್ಟ್ ಆಗಿರುತ್ತೆ. ನಾವು ಈ ಭೂಮಿಗೆ ಬಂದಿದೀವಿ ಅಂದ್ರೆ ಪ್ಲಾನ್ ಪರ್ಫೆಕ್ಟ್ ಆಗಿರುತ್ತೆ. ಬಟ್ ನಾವ್ ಯಾವಾಗ ಮನಸ್ಸಿಗೆ ಹೋಗ್ತೀವಿ, ಪ್ಲಾನ್ ಅನ್ನೋದು ಇಂಪರ್ಫೆಕ್ಟ್ ಇರುತ್ತೆ. ಮನಸ್ಸಿನಲ್ಲಿ ಪ್ಲಾನ್ ಇಂಪರ್ಫೆಕ್ಟ್ ಇರುತ್ತೆ. ಅದಕ್ಕೆ ನಾವ್ ಯಾವಾಗ್ಲೂ ಆತ್ಮದಲ್ಲಿ ಇರ್ಬೇಕು. ಸೊ ನಾವೇನ್ ಮಾಡ್ತೀವಿ? ಈ ಒಂದು ಭೌತಿಕ ದೇಹ ಅಥವಾ ಮನಸ್ಸು ಅಲ್ಲ. ನಾವ್ ಯಾವಾಗ್ಲೂ ಈ ದೇಹ, ಈ ಮನಸ್ಸು ಯಾವುದೂ ಅಲ್ಲ. ನಾವು ತಿಳ್ಕೋಬೇಕಾಗಿರೋದು ಆತ್ಮ ಪದಾರ್ಥ. ನಮಗೆಲ್ಲ ಗೊತ್ತಿದೆ. ಆದ್ರೆ ಈ ಒಂದು ಭೌತಿಕ ದೇಹದಲ್ಲಿ, ಈ ಜಗತ್ತಿನಲ್ಲಿ, ಭೌತಿಕ ಜಗತ್ತಿನಲ್ಲಿ ನಾವ್ ಯಶಸ್ಸು ಕಾಣಬೇಕು ಅಂದ್ರೆ ನಮಗೆ ಏನ್ ಮಾಡುತ್ತೆ? ಈ ಮನಸ್ಸು ಅನ್ನೋದು ಸಹಾಯ ಮಾಡುತ್ತೆ. ಈ ಭೌತಿಕ ಜೀವನದಲ್ಲಿ, ಈ ಭೌತಿಕ ದೇಹಕ್ಕೆ, ಈ ಭೌತಿಕ ದೇಹ ಜಗತ್ತಿನಲ್ಲಿ ಯಶಸ್ಸು ಕಾಣಬೇಕು ಅಂದ್ರೆ ಮನಸ್ಸು ಸಹಾಯ ಮಾಡುತ್ತೆ. ಅದೇ ಆಧ್ಯಾತ್ಮಿಕತೆಯ ಹಾದಿಯಲ್ಲಿ ನಾವೆಲ್ಲರೂ ಸಾಗ್ಬೇಕು. ನಮ್ಮ ಮನಸ್ಸನ್ನ ದಾಟಿ ನಾವು ಧ್ವನಿ ಎತ್ತಬೇಕು ಅಂದ್ರೆ ಅದು ಆತ್ಮ ಮಾತ್ರ. ನೋಡಿ, ಭೌತಿಕ ಜೀವನದಲ್ಲಿ ಯಶಸ್ಸು ಬೇಕು ಅಂದ್ರೆ ಮನಸ್ಸು ಸಹಾಯ ಮಾಡುತ್ತೆ. ಅಂದ್ರೆ ಹೇಗೆ ಇರ್ಬೇಕು, ಏನು ಮಾಡ್ಬೇಕು. ಅದೇ ಆಧ್ಯಾತ್ಮಿಕತೆಯಲ್ಲಿ ಆ ದಾರಿಯಲ್ಲಿ ನಾವು ಸಾಗ್ಬೇಕು ಅಂದ್ರೆ ಈ ಮನಸ್ಸಿನ ಸ್ಥಿತಿಯನ್ನ ದಾಟ್ಬೇಕು. ಆಗ ಮಾತ್ರ ಅಲ್ಲಿ ನಾವು ಸಕ್ಸಸ್ ಅನ್ನು ಕಾಣೋದಕ್ಕಾಗುತ್ತೆ. ಸೊ ಅದು ಆತ್ಮ. ನಾವು ಈ ಮನಸ್ಸಿನ ಪರದಿಯಲ್ಲಿದ್ದೀವಿ, ಆ ಲಿಮಿಟಲ್ಲಿ ಇದ್ದೀವಿ ಅಂದ್ರೆ ನಮಗ್ ಸಾಧ್ಯನೇ ಇಲ್ಲ ನಾವು ಸಕ್ಸಸ್ ಆಗೋದಕ್ಕೆ. ಬಟ್ ಯಾವಾಗ್ಲೂ ಸಕ್ಸಸ್ ಅನ್ನೇ ಬಯಸುತ್ತೆ. ಆ ಸಕ್ಸಸ್ಗೆ ಹೋಗೋದಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅಲ್ಲಿ ಗೊಂದಲಗಳು ಗೂಡಾಗಿರುತ್ತೆ. ಆ ಗೊಂದಲದ ಗೂಡುಗಳಿಂದ ನಾವು ಹೊರಗಡೆ ಬರ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು? ಧ್ಯಾನ ಮಾಡ್ಲೇಬೇಕು.
ಸೊ ಆ ಗೊಂದಲಗಳಿಂದ ಶಾಂತಗೊಳಿಸ್ಕೊಳ್ಳೋದಕ್ಕೆ, ಆ ಗೊಂದಲಗಳನ್ನ ನಾವು ಕಂಪ್ಲೀಟ್ ತೆಗೆದು ಹಾಕೋದಕ್ಕೆ, ನಾವು ಒಬ್ಬ ಪರಿಪೂರ್ಣರಾಗಿ ಕಂಡುಕೊಳ್ಳೋದು ಬೇಕು ಅಂತಂದ್ರೆ ಧ್ಯಾನ ಬೇಕೇ ಬೇಕು. ಸೊ ಅದಕ್ಕೆ ಈ ಧ್ಯಾನ ಮತ್ತು ಈ ಧ್ಯಾನ ಅನ್ನೋದು ಬೇಕೇ ಬೇಕು. ಈ ಮನಸ್ಸು ಮತ್ತು ಆತ್ಮ ಅನ್ನೋದು ಎಷ್ಟು ವ್ಯತ್ಯಾಸ ಇದೆ. ಅದಕ್ಕೆ ಈ ಆತ್ಮ ಅನ್ನೋದು ಏನಿದೋ ಚಿಪ್ ಆಫ್ ಗಾಡ್ ಇದ್ದಂಗೆ. ಎಷ್ಟು ಸಿಂಪಲ್ ಹೇಳಿದ್ದಾರೆ, ಮನಸ್ಸು ಮತ್ತು ಆತ್ಮ. ಯಾವುದೋ ಒಂದು ನಮಗೆ ಬರ್ಲಿ, ನಮ್ಮ ಮನಸ್ಸಿನ ನಮಗೆ ಏನೋ ಒಂದು ತೊಂದರೆ ಬಂದಿದೆ ಅಂದ್ರೆ ಅಲ್ಲೇ ಗೊತ್ತಾಗುತ್ತೆ ನಾವು ಆತ್ಮದ ಪರದಿಯಲ್ಲಿದ್ದೀವ, ಮನಸ್ಸಿನ ಪರದಿನಲ್ಲಿದ್ದೀವಿ. ನಾವು ಅದನ್ನು ಹೇಗೆ ಸ್ವೀಕರಿಸ್ತೀವಿ ಅಷ್ಟೇ. ಅದಕ್ಕೆ ಒಂದು ಸಿಂಪಲ್ ಉದಾಹರಣೆ, ನಮಗೆಲ್ಲ ಪ್ರತಿದಿನ ನಡೀತಾ ಇದೆ. ಸೂರ್ಯೋದಯ ಆಗ್ತಾ ಇದೆ, ಸೂರ್ಯಾಸ್ತ ಆಗ್ತಾ ಇದೆ. ಏನ್ ನಡೀತಾ ಇದೆ? ಸೂರ್ಯೋದಯ ನಡೀತಾ ಇದೆ, ಸೂರ್ಯಾಸ್ತ ನಡೀತಾ ಇದೆ. ನಾವೇನು ಅನ್ಕೊಂತಾ ಇದ್ದೀವಿ? ಸೂರ್ಯ ಹುಟ್ಟುತ್ತಾ ಇದ್ದಾನೆ, ಸೂರ್ಯ ಮುಳುಗ್ತಾ ಇದ್ದಾನೆ. ನಮ್ಮ ಪರದಿಯನ್ನ ಇಲ್ಲೇ ತಿಳ್ಕೊಳ್ಳಿ, ನಾವು ಆತ್ಮನ ಮನಸ್ಸ ಅವೆರಡಕ್ಕೂ ಇರ್ತಕ್ಕಂಥ ವ್ಯತ್ಯಾಸ ಇಲ್ಲಿ ಅದ್ಭುತವಾಗಿ ಹೇಳಿದ್ದಾರೆ. ಸೊ ಏನ್ ನಡೀತಾ ಇದೆ ಇಲ್ಲಿ? ಪ್ರತಿದಿನ ಸೂರ್ಯ ಹುಟ್ಟೋದು ಸಾಯೋದು. ನಿಜವಾಗ್ಲೂ ಪ್ರತಿದಿನ ಸೂರ್ಯ ಹುಟ್ಟುತ್ತಾನ ಸಾಯ್ತಾನ? ನಿಜಾನ ಅದು? ಹೇಳಿ ಮಾಸ್ಟರ್ಸ್, ನಿಜಾನ? ಪ್ರತಿದಿನ ಸೂರ್ಯ ಹುಟ್ಟೋದು ಸಾಯೋದು ಇದೇನಾ? ಇಲ್ಲ. ಹಾಗಾದ್ರೆ ನಾವ್ ಹೇಳ್ತೀವಲ್ಲ, ಬೆಳಗ್ಗೆ ಎದ್ದ ತಕ್ಷಣ ಓ ಸೂರ್ಯೋದಯ ಆಯ್ತು ಅಂತ, ಸಂಜೆ ಆದ ತಕ್ಷಣ ಸನ್ಸೆಟ್ ಆಯ್ತು ಅಂತ ಹೇಳ್ತೀವಿ, ಸೂರ್ಯ ಮುಳುಗ್ತಾ ಇದ್ದಾನೆ ಅಂತ. ಹಾಗಾದ್ರೆ ಏನು? ಹಾಗಾದ್ರೆ ಏನು ಮಾಸ್ಟರ್ಸ್ ಹೇಳಿ, ಇಲ್ಲಿ ಆನ್ರೈಸ್ ಮಾಡಿ ಮಾತಾಡಿ, ಹಾಗಾದ್ರೆ ಮಾತ್ರ ನಿಮ್ಗೆ ಉತ್ತರ ಸಿಗುತ್ತೆ. ಎಸ್ ಮೇಡಮ್ ಹೇಳಿ. ನಮಸ್ತೆ ಅನಿತಾ ಮೇಡಮ್. ಸೂರ್ಯೋದಯ ಹುಟ್ಟ ಇಲ್ಲ, ಸೂರ್ಯನ ಸುಟ್ಟು ಭೂಮಿ ತಿರುಗತ್ತೆ ಅಲ್ವಾ ಮೇಡಮ್? ಎಸ್ ಎಸ್ ಮೇಡಮ್, ನಿಜವಾಗ್ಲು ನಮ್ಮ ಮನಸ್ಸಿನ ಪ್ರಕಾರ ನಾವಿದೀವಿ. ನಮ್ಮ ಮನಸ್ಸಿನಲ್ಲಿ ನಾವೇನ್ ಅನ್ಕೊಂತಿದೀವಿ? ಸೂರ್ಯ ಹುಟ್ಟುತ್ತಾ ಇದ್ದಾನೆ, ಸೂರ್ಯ ಮುಳುಗ್ತಾ ಇದ್ದಾನೆ. ಸೂರ್ಯಂಗೆ ಹುಟ್ಟು ಇಲ್ಲ, ಸಾವು ಇಲ್ಲ. ಪ್ರತಿದಿನ ಸೂರ್ಯ ಹುಟ್ಟತಾನ, ಪ್ರತಿದಿನ ಮುಳುಗ್ತಾನ? ಇಲ್ಲ. ಇದೆಲ್ಲ ನಮ್ಮ ಮನಸ್ಸಿನ ದೃಷ್ಟಿಕೋನ. ಹಂಗೆ ಸಮಸ್ಯೆಗಳನ್ನೋದಿದೆ, ಅದನ್ನ ನಾವು ನೋಡುವ ದೃಷ್ಟಿಕೋನ ಅಷ್ಟೇನೆ. ಸೊ ಇಲ್ಲಿ ಏನಾಗಿದೆ? ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ನೋಡಿದ್ರೆ ಸೂರ್ಯ ಹುಟ್ಟೋದು ಇಲ್ಲ, ಸಾಯೋದು ಇಲ್ಲ, ಮುಳುಗೋದು ಇಲ್ಲ. ಇಲ್ಲಿ ಕೇವಲ ಭೂಮಿ ಮಾತ್ರ ತಿರುಗ್ತಾ ಇದೆ. ಅದಕ್ಕೆ ಸೂರ್ಯ ಬರ್ತಾ ಇದ್ದಾನೆ, ಹೋಗ್ತಾ ಇದ್ದಾನೆ. ಸನ್ರೈಸ್ ಎಷ್ಟು ಬ್ಯೂಟಿಫುಲ್ ಇದೆ, ಸನ್ಸೆಟ್ ಕೂಡ ಎಷ್ಟು ಬ್ಯೂಟಿಫುಲ್ ಇದೆ. ಆದ್ರೆ ನಮ್ಮ ವ್ಯೂ ಆಫ್ ಮೈಂಡ್ ಏನ್ ಮಾಡ್ಕೊಂತ ಇದೀವಿ ನಾವು? ನಮ್ಮ ದೃಷ್ಟಿಕೋನ, ನೋಡುವಂತಹ ದೃಷ್ಟಿಕೋನ ನಮ್ಮ ಮನಸ್ಸಿನಿಂದ ನೋಡ್ಕೊಂತ ಇದೀವಿ. ಸೂರ್ಯ ಅದ್ಭುತವಾಗಿ ಹುಟ್ಟುತ್ತಾ ಇದ್ದಾನೆ, ಸನ್ ರೈಸ್ ಆಗ್ತಿದ್ದಾನೆ, ಸಂಜೆ ಆದ್ರೆ ಸನ್ಸೆಟ್ ಆಗ್ತಿದ್ದಾನೆ. ಅಂದ್ರೆ ನಮ್ಮ ಮನಸ್ಸನ್ನ ಯಾವ ದೃಷ್ಟಿಯಿಂದ ನೋಡ್ತಿದೀವಿ ನೋಡಿ. ಅದೇ ನಾವು ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡಿದ್ರೆ ಸೂರ್ಯ ಹಾಗೇ ಇರ್ತಾನೆ, ಅವನಿಗೆ ಹುಟ್ಟು ಇಲ್ಲ, ಸಾವು ಇಲ್ಲ. ಭೂಮಿಯ ಆ ದೃಷ್ಟಿಕೋನದಲ್ಲಿ ನೋಡ್ಬೇಕು. ಭೂಮಿ ಸುತ್ತುತ್ತಾ ಇದೆ, ಅದು ಆ ದೃಷ್ಟಿಕೋನ ಈ ಸೋಲ್. ಸೊ ಈ ದೃಷ್ಟಿಕೋನನೇ ನಮಗೆ ಉದಾಹರಣೆ ಸಾಕು. ನಮ್ಮ ಮನಸ್ಸಿನಿಂದ ಮಾತ್ರ ನಾವ್ ಹೇಳ್ತೀವಿ ಸನ್ರೈಸ್ ಸನ್ಸೆಟ್ ಅಂತ. ಅಂದ್ರೆ ನಾವು ಯಾವ ಪರಿಮಿತಿಯಲ್ಲಿದ್ದೀವಿ? ಮನಸ್ಸಿನ ಪರಿಮಿತಿಯಲ್ಲಿದ್ದೀವಿ. ಅದನ್ನ ದಾಟಬೇಕು. ನಾವು ಆತ್ಮ. ಯಾಕೆ ಈ ಸನ್ರೈಸ್ ಸನ್ಸೆಟ್ ಹೇಳ್ಬಾರ್ದು? ಭೂಮಿ ಅಂತ ನಾವು ನೋಡ್ಕೋಬೇಕು. ಹಾಗೆ ಸೊ ಎಲ್ರು ಈ ಮನಸ್ಸಲ್ಲ, ಈ ಆತ್ಮ ಅಂದ್ರೆ ನಾವೇನು ಅಂತ ತಿಳ್ಕೋಬೇಕು. ಆ ಪ್ರತಿಯೊಂದು ಸಮಸ್ಯೆಗಳನ್ನ ನಾವು ಆತ್ಮದ ದೃಷ್ಟಿಕೋನದಿಂದ ನೋಡ್ಕೋಬೇಕು. ಅದು ವ್ಯತ್ಯಾಸ. ನಾವು ಮನಸ್ಸಿನ ದೃಷ್ಟಿಕೋನದಿಂದ ನೋಡ್ಕೊಂಡಾಗ ನಮಗದು ನೋವು, ದುಃಖ, ರೋಗಗಳನ್ನ ತರುತ್ತೆ. ಬಟ್ ಆತ್ಮದ ದೃಷ್ಟಿಯಿಂದ ನೋಡ್ಕೊಂಡ್ರೆ ಅದು ಕಲಿಕೆ, ಅದು ಒಂದು ಮೆಟ್ಟಿಲು ಸಕ್ಸಸ್ಗೆ ಅಂತ ಆಗತ್ತೆ. ಅದು ವ್ಯತ್ಯಾಸ ಮನಸ್ಸು ಆತ್ಮಕ್ಕೂ ಇರ್ತಕ್ಕಂಥದ್ದು. ನಾವು ಸ್ವೀಕರಿಸುವ ರೀತಿ ಯಾವ್ದಿದೆ, ಹೇಗೆ ನಾವು ಸ್ವೀಕರಿಸ್ತಾ ಇದ್ದೀವಿ, ಅದು ಮನಸ್ಸು ಮತ್ತು ಆತ್ಮ. ಅದಕ್ಕೆ ಸೂರ್ಯೋದಯ ಮತ್ತು ಸೂರ್ಯಾಸ್ತವನ್ನ ನಮಗೆ ಅದ್ಭುತವಾಗಿ ಉದಾಹರಣೆಯಾಗಿ ನಮ್ಮ ಗುರುಗಳು ತಿಳಿಸಿದ್ದಾರೆ.
ಸೊ ಇನ್ನೊಂದು ಉದಾಹರಣೆ ಕೊಡ್ತಾರೆ ನಮ್ ಸರ್. ಏನು ಉದಾಹರಣೆ ಅಂದ್ರೆ ನಮ್ಗೆಲ್ಲ ಗೊತ್ತಿದೆ, ಭೂಮಿ ಮತ್ತು ಚಂದ್ರ. ಸೊ ಭೂಮಿ ಮತ್ತು ಚಂದ್ರ ಹೇಗೆ ನಾವೇನ್ ಅನ್ಕೊಂತ ಇದೀವಿ, ಸೊ ಈ ಭೂಮಿ ಮೇಲೆ ನಿಂತು ಮೇಲೆ ಚಂದ್ರನ ನೋಡ್ತಾ ಇದೀವಿ. ಆ ಚಂದ್ರನ ನೋಡ್ತಾ ಏನ್ ಹೇಳ್ತೀವಿ, ಓ ಎಷ್ಟು ಅದ್ಭುತವಾಗಿದ್ದಾನೆ ಚಂದ್ರ, ಎಷ್ಟು ಪ್ರಕಾಶಮಾನವಾಗಿ ಬರ್ತಾ ಇದೆ ಬೆಳಕು, ಎಷ್ಟು ಅದ್ಭುತವಾಗಿದೆ ಅಲ್ವಾ ಚಂದ್ರ, ಹಾಲಿನಂತೆ ಹೊಳಿತಾ ಇದ್ದಾನೆ ಚಂದ್ರ ಅಂತ ನಾವ್ ಅನ್ಕೊಂತೀವಿ. ಅದು ನಮ್ಮ ಮನಸ್ಸಿನ ದೃಷ್ಟಿಕೋನ. ಆದ್ರೆ ಅದೇ ನೀವು ಚಂದ್ರನ ಹತ್ರ ಹೋಗಿ, ಆ ಚಂದ್ರನ ಹತ್ರ ಹೋದಾಗ ಈ ಭೂಮಿ ಮೇಲೆ ನಿಂತು ನೋಡಿ, ಭೂಮಿ ಮೇಲೆ ನಿಂತು ಚಂದ್ರನನ್ನ ವರ್ಣಿಸ್ಕೊಂತೀವಿ. ಭೂಮಿ ಮೇಲೆ ನಿಂತು ಚಂದ್ರ ಅದ್ಭುತವಾಗಿದ್ದಾನೆ, ಹಾಲಿನಂತಿದ್ದಾನೆ ಅಂತ ವರ್ಣಿಸ್ಕೊಂತೀವಿ ನಮ್ಮ ಮನಸ್ಸಿನ ದೃಷ್ಟಿಕೋನ. ಅದೇ ನೀವು ಚಂದ್ರನ ಹತ್ರ ಹೋಗಿ, ಚಂದ್ರನ ಹತ್ರ ಹೋದ್ರೆ ನೀರಿಲ್ಲ, ಮರ ಗಿಡಗಳಿಲ್ಲ, ಏನೂ ಇಲ್ಲ ಅಲ್ಲಿ. ಇಲ್ಲಿಂದ ಊಹೆ ಮಾಡ್ಕೊಂತ ಇದೀವಿ ಚಂದ್ರ ಚೆನ್ನಾಗಿದ್ದಾನೆ, ಬಟ್ ಚಂದ್ರನ ಹತ್ರ ಹೋದ್ರೆ ಏನೂ ಇಲ್ಲ. ಅದೇ ನೀವು ಚಂದ್ರನ ಹತ್ರ ನಿಂತ್ಕೊಂಡು ಅಲ್ಲಿ ಮರ ಗಿಡಗಳಿಲ್ಲ, ನೀರಿಲ್ಲ, ಏನಿಲ್ಲ, ಅಲ್ಲಿಂದ ಭೂಮಿಯನ್ನ ನೋಡಿ, ಭೂಮಿಯ ಮೇಲೆ ಹಸೂರಾದಂತಹ ಮರ ಗಿಡಗಳಿದೆ, ನೀರಿನಿಂದ ತುಂಬಿದೆ, ವೈವಿಧ್ಯಮಯವಾಗಿ ಅಲ್ಲಿಂದ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ. ಭೂಮಿ ಮೇಲೆ ನಿಂತು ನಮ್ಮ ಅಕ್ಕಪಕ್ಕ ಇರ್ತಕ್ಕಂಥದ್ದು ನೋಡ್ಕೊಂತ ಇಲ್ಲ, ಅಲ್ಲಿ ಇರ್ತಕ್ಕಂಥದ್ದನ್ನ ಅದ್ಭುತವಾಗಿದೆ ಅಂತೀವಿ. ಅಲ್ಲಿ ಹೋದಾಗ ಅಲ್ಲಿ ಏನೂ ಇಲ್ಲ, ಅಲ್ಲಿಂದ ಇರ್ತಕ್ಕಂಥದ್ದನ್ನ ಅದ್ಭುತವಾಗಿ ಕಾಣ್ತಾ ಇದೆ ಅಂತ ನಾವು ಅನ್ಕೊಂತೀವಿ. ಚಂದ್ರ ಅದ್ಭುತವಾಗಿಲ್ಲ, ಭೂಮಿ ಅದ್ಭುತವಾಗಿದೆ, ಅಲ್ಲಿಂದ ಅದ್ಭುತವಾಗಿ ಕಾಣಿಸ್ತಾ ಇದೆ. ಹಾಗೆ ಈ ದೇಹದಲ್ಲಿದ್ದಾಗ ನಾವೇನಂತಿದೀವಿ, ಮನಸ್ಸು ಅದ್ಭುತವಾಗಿದೀವಿ, ಮನಸ್ಸಿನ ಪರಿಧಿಗೆ ಹೋದಾಗ ಏನೂ ಇಲ್ಲ, ಅಲ್ಲಿ ಬರೀ ಸಮಸ್ಯೆ ಗೊಂದಲಗಳ ಗೂಡೆ ಇರೋದು. ಆದ್ರೆ ಆತ್ಮ ಅನ್ನೋದು ಎಷ್ಟು ಅದ್ಭುತವಾಗಿದೆ. ನಾವು ಅದು ನಮ್ಮ ದೇಹದಲ್ಲಿದೆ, ಬಟ್ ಆದ್ರೂ ನಾವು ಏನ್ ಮಾಡ್ತಿದೀವಿ, ಅದನ್ನ ಬೇರೆ ಅಂತ ಹೇಳ್ತಿದೀವಿ. ಅಲ್ಲಿ ಎಲ್ಲ ಸಮೃದ್ಧವಾಗಿದೆ, ಎಲ್ಲ ನಮಗೆ ಸಿಗ್ತಕ್ಕಂಥದ್ದು ಆನಂದ ಮಾತ್ರ ಆತ್ಮದಲ್ಲಿ. ಆದ್ರೆ ನಾವು ಮನಸ್ಸಿನ ಪರಿಧಿಯಲ್ಲಿದ್ದು ಆತ್ಮ ಸರಿ ಇಲ್ಲ ಅಂತ ಹೇಳ್ತೀವಿ, ಮನಸ್ಸೇ ಎಲ್ಲ ಅಂತ ಹೇಳ್ತೀವಿ. ಭೂಮಿ ಮತ್ತು ಚಂದ್ರ ನಮಗದು ಉದಾಹರಣೆ. ಸೊ ನಮಗೇನಾಗುತ್ತೆ, ಇಲ್ಲಿ ಸೋಲ್ ಲೆವೆಲ್ ಅಲ್ಲಿ ಬಂದಾಗ ಮೈಂಡ್ ಚೆನ್ನಾಗಿರುತ್ತೆ, ಆತ್ಮದ ಸ್ಥಿತಿಯಲ್ಲಿದ್ದಾಗ ಮನಸ್ಸು ಅದ್ಭುತವಾಗಿ, ಮನಸ್ಸದ ಸ್ಥಿತಿಯಲ್ಲಿದ್ದಾಗ ಆತ್ಮ ಅದ್ಭುತವಾಗಿರುತ್ತೆ. ಅಂದ್ರೆ ನಾವು ಆ ರೀತಿಯಲ್ಲಿ ಭೂಮಿಯಿಂದ ನೋಡಿದಾಗ ಚಂದ್ರ ಅದ್ಭುತವಾಗಿರುತ್ತೆ, ಚಂದ್ರನ ಹತ್ರ ಹೋದಾಗ ಭೂಮಿ ಅದ್ಭುತವಾಗಿ ಕಾಣುತ್ತೆ. ಅದೇ ಆಧ್ಯಾತ್ಮಿಕತೆಯಲ್ಲಿದ್ದಾಗ ನಮಗೇನು ಭೌತಿಕ ಜೀವನ ಅನ್ನೋದು ಆಕರ್ಷಿಸುತ್ತೆ. ಭೌತಿಕ ಜೀವನದಲ್ಲಿದ್ದಾಗ ಆಧ್ಯಾತ್ಮಿಕತೆ ಅನ್ನೋದು ನಮ್ಮನ್ನ ಆಕರ್ಷಿಸುತ್ತೆ. ಅದಕ್ಕೆ ನಾವೇನ್ ಮಾಡ್ಬೇಕು, ಈ ಸ್ಪಿರಿಚುವಲ್ ಲೈಫ್ ಮತ್ತೆ ಮೆಟರ್ನಿಟಿ ಲೈಫ್ ಎರಡನ್ನೂ ಬ್ಯಾಲೆನ್ಸ್, ಎರಡೂ ಬ್ಯೂಟಿಫುಲ್, ಬಟ್ ಇಲ್ಲಿದ್ದಾಗ ಅದು ಆಕರ್ಷಿಸುತ್ತೆ, ಅಲ್ಲಿದ್ದ ಎರಡನ್ನೂ ನಾವು ಸ್ವೀಕರಿಸ್ಬೇಕು ಫಸ್ಟ್. ಆ ಎರಡನ್ನೂ ಸರಿಯಾಗಿದೆ ಅಂತ ಸ್ವೀಕರಿಸೋದು ಈ ಪಿರಮಿಡ್ ಮಾಸ್ಟರ್ಸ್. ಸೊ ಇಲ್ಲಿದ್ದಾಗ ಅದು ಆಕರ್ಷಿಸೋದು ನೋಡಿ, ಭೂಮಿ ಮೇಲಿದ್ದಾಗ ಚಂದ್ರ ಅದ್ಭುತವಾಗಿದೆ ಅಂತ ಆಕರ್ಷಿಸುತ್ತೆ, ಬಟ್ ಅಲ್ಲಿ ಹೋದಾಗ ಭೂಮಿ, ಎರಡನ್ನೂ ನಾವು ಸರಿ ಇದೆ ಅಂತ ಸ್ವೀಕರಿಸಕ್ಕಂಥದ್ದೇ ಪಿರಮಿಡ್ ಮಾಸ್ಟರ್ಸ್. ನಾವಿಲ್ಲಿ ಬರೀ ಒಂದನ್ನ ಮಾತ್ರ, ಮನಸ್ಸು ನಾನು ಬರೀ ಆತ್ಮ ಅಲ್ಲ, ಎರಡೂ ನಾನು, ಬಟ್ ನಾವು ಸ್ವೀಕರಿಸುವ ದೃಷ್ಟಿಕೋನ ಸರಿಯಾಗಿರ್ಬೇಕು. ಆ ದೃಷ್ಟಿಕೋನ ಹೇಗಿರುತ್ತೋ ಹಾಗೆ. ಎವ್ರಿಥಿಂಗ್ ಈಸ್ ಬ್ಯೂಟಿಫುಲ್, ಬಟ್ ವಾಟ್ ವಿ ಆರ್ ಆಕ್ಸೆಪ್ಟಿಂಗ್, ನಾವೇನನ್ನ ಸ್ವೀಕರಿಸ್ತಿದೀವಿ, ಯಾವ ದಾರಿಯಲ್ಲಿ, ಯಾವ ದೃಷ್ಟಿಕೋನದಲ್ಲಿ ನೋಡ್ತಾ ಇದ್ದೀವಿ. ನೋಡಿ, ಸೂರ್ಯೋದಯ ಸೂರ್ಯಾಸ್ತ ಅಲ್ಲಿ ಹೇಳಿದ್ರೆ ನಾವು ಸೂರ್ಯನ ದೃಷ್ಟಿಯಲ್ಲಿ ನೋಡಿದ್ರೆ ಮನಸ್ಸಿನ ದೃಷ್ಟಿಯಲ್ಲಿ ನೋಡ್ತೀವಿ, ಭೂಮಿಯ ದೃಷ್ಟಿಯಲ್ಲಿ ನೋಡಿದ್ರೆ ಆತ್ಮದ ದೃಷ್ಟಿಯಲ್ಲಿ ನೋಡ್ತೀವಿ. ಹಾಗೆ ಇಲ್ಲಿ ನಾವು ಪ್ರಾಪಂಚಿಕತೆಯಲ್ಲಿದ್ದಾಗ ನಾವು ಮನಸ್ಸನ್ನ ಮಾತ್ರ ನೋಡ್ತೀವಿ, ಆಧ್ಯಾತ್ಮಿಕತೆಯಲ್ಲಿದ್ದಾಗ ಆತ್ಮವನ್ನ. ಬಟ್ ನಾವು ಈ ಪ್ರಾಪಂಚಿಕ ಜೀವನದಲ್ಲಿ, ಅಂದ್ರೆ ಈ ಪ್ರಪಂಚದಲ್ಲಿ, ಈ ಸೊಸೈಟಿಯಲ್ಲಿ ಇರೋದ್ರಿಂದ ಎರಡನ್ನ ಸ್ವೀಕರಿಸ್ಬೇಕು. ಅದಕ್ಕೆ ಪತ್ರಿ ಸರ್ ಮತ್ತೆ ಹೇಳ್ತಾರೆ ಇಲ್ಲಿ ಮಿಡಲ್ ಪಾತ್ ಅಂತ, ಮಧ್ಯ ಮಾರ್ಗ. ಎರಡೂ ಬೇಕು ನಮ್ಗೆ, ಎರಡೂ ಬ್ಯೂಟಿಫುಲ್ ಆಗಿದೆ ನಮ್ಗೆ, ಬಟ್ ಯಾವುದೇ ಒಂದು ಸಮಸ್ಯೆಗಳು ತೊಂದರೆಗಳು ಬಂದಾಗ ಅದು ಮನಸ್ಸಿಗೆ ಮಾತ್ರ ಅಲ್ಲ, ನಿಮ್ಮ ಆತ್ಮಕ್ಕೂ ಬಂದಿರುತ್ತೆ, ಅದನ್ನು ನಾವು ಕರೆಕ್ಟಾಗಿ ಸ್ವೀಕರಿಸ್ಬೇಕು ಅಂತ ಹೇಳ್ತಾರೆ.
ಅದಕ್ಕೆ ಡಿಫ್ರೆನ್ಸ್ ನಿಮಗೆ ಯಾಕೆ ನನ್ನ ಆತ್ಮ ಮತ್ತು ಮನಸ್ಸಿನ ಸಂಬಂಧ ಹೇಳಿದೆ, ವ್ಯತ್ಯಾಸ ಹೇಳಿದೆ ಅಂದ್ರೆ, ನಾವು ಸ್ವೀಕರಿಸುವಂತ ರೀತಿ, ನಾವು ಪಿರಮಿಡ್ ಮಾಸ್ಟರ್ಗಳಿಲ್ಲಿ, ಅದಕ್ಕೋಸ್ಕರ ಹೇಗೆ ಸ್ವೀಕರಿಸ್ತೀವಿ ಅದನ್ನ. ಮನಸ್ಸು ಯಾವಾಗ್ಲೂ ಗೊಂದಲದ ಗೂಡೆ ಇರುತ್ತೆ. ಅದು ಏನೇ ಒಂದು ಸಮಸ್ಯೆ ಬಂದ್ರೂ ಕೂಡ ಏನಾಗುತ್ತೆ, ಕುಗ್ಗೋಗ್ಬಿಡುತ್ತೆ. ಅದಕ್ಕೆ ನಾವು ಮನಸ್ಸಿನ ಪರದೆಯಲ್ಲಿ ಇರಬಾರ್ದು. ಮತ್ತೆ ಮನಸ್ಸು ಅನ್ನೋದು ಯಾವಾಗ್ಲೂ ಯಾವ ರೀತಿಯಲ್ಲಿ ಇರುತ್ತೆ, ಭೂತ ಅಥವಾ ಭವಿಷ್ಯತ್ತಲ್ಲಿರುತ್ತೆ. ಅದಕ್ಕೆ ನಾವು ಯಾವಾಗ್ಲೂ ಆತ್ಮದ ಸ್ಥಿತಿಯಲ್ಲಿ ಇರಬೇಕು. ಆತ್ಮ ಅಂದ್ರೆ ಅವೇರ್ನೆಸ್, ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇರುತ್ತೆ ಅದು. ಆಮೇಲೆ ಇಲ್ಲಿ ಯಾವುದೇ ಸಮಸ್ಯೆ ಇರಲ್ಲ, ಪರಿಪೂರ್ಣ ಇರುತ್ತೆ. ಬಂದಿರ್ತಕ್ಕಂಥದ್ದು ಹೇಗೆ ಮಾಡಬೇಕು ಅನ್ನೋದೇ ಆತ್ಮ. ಆ ಸ್ಥಿತಿಯಲ್ಲಿ ಇರಬೇಕು. ಬಟ್ ಆತ್ಮದ ಸ್ಥಿತಿಯಲ್ಲಿದ್ದು ಆಧ್ಯಾತ್ಮಿಕ ಮತ್ತು ಪ್ರಾಪಂಚಿಕ ಜೀವನವನ್ನ ಸವಿಬೇಕು. ಎರಡನ್ನ ಸವಿಬೇಕು. ನಾವು ಆತ್ಮದ ಸ್ಥಿತಿಯಲ್ಲಿ ಇರಬೇಕು. ಅದನ್ನ ನಮ್ಮ ಗುರುಗಳು ಹೇಳೋದು. ಸೊ ಆತ್ಮ ಮತ್ತು ಮನಸ್ಸು ಅನ್ನೋದು ಬೇರೆ ಬೇರೆನೆ. ಅವೆರಡನ್ನು ನಾವು ಹೇಗೆ ಬಂದಿರ್ತಕ್ಕಂಥದ್ದನ್ನ ಸವಿತೀವಿ ಅನ್ನೋದನ್ನ ನಮಗೆ ನಮ್ಮ ಗುರುಗಳು ತಿಳಿಸಿದ್ದಾರೆ. ಸೊ ಇಷ್ಟು ಈ ಮನಸ್ಸು ಮತ್ತು ಆತ್ಮದ ವ್ಯತ್ಯಾಸ. ಸೊ ಮನಸ್ಸು ಅಂದ್ರೆ ಸಿಂಪಲ್, ನಮ್ಮ ಒಂದು ಸಮಸ್ಯೆಗಳ ಗೂಡು, ಅದನ್ನ ನಾವು ಹೇಗೆ ಸ್ವೀಕರಿಸ್ತೀವಿ, ಅದರಿಂದ ಹೇಗೆ ಬರ್ತೀವಿ ಅನ್ನೋದಿಲ್ಲ. ಅದನ್ನ ಇನ್ನೂ ಜಾಸ್ತಿ ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ. ಮನಸ್ಸು ಅನ್ನೋದು ಇಲ್ಲಿ ಕ್ರಿಯೇಷನ್ ಆಗ್ತಾನೇ ಇರುತ್ತೆ ಪ್ರತಿ ಮೂಮೆಂಟಲ್ಲೂ. ಆದ್ರೆ ಇಲ್ಲಿ ಸೋಲ್ ಅನ್ನೋದು ಯಾವಾಗ್ಲೂ ಏನಿರುತ್ತೆ, ಎಂಟಿ. ಮತ್ತೆ ಸೋಲ್ ಅನ್ನೋದೇನು, ಪರ್ಮನೆಂಟ್ ಅದು. ಬಟ್ ಮನಸ್ಸು ಅನ್ನೋದೇನು, ಚಂಚಲ, ಬದಲಾಗ್ತಾನೇ ಇರುತ್ತೆ, ಅದು ಯಾವುದೇ ಬರಲಿ. ಸೊ ಇಷ್ಟೇ ಸಿಂಪಲ್ ವ್ಯತ್ಯಾಸ ನಮಗೆ ಮನಸ್ಸಿಗೂ ಮತ್ತು ಆತ್ಮಕ್ಕೂ ಇರ್ತಕ್ಕಂಥದ್ದು. ತಮಗೆಲ್ಲ ಅರ್ಥ ಆಗಿದೆ ಅನ್ಕೊಂತೀನಿ. ಸೊ ಇದಕ್ಕೆ ಸಿಂಪಲ್ ಅರ್ಥ ಆಗ್ಬೇಕಾಗಿರೋದು ಸೂರ್ಯೋದಯ ಸೂರ್ಯಾಸ್ತ ಉದಾಹರಣೆ, ಭೂಮಿ ಮತ್ತು ಚಂದ್ರ. ಇಷ್ಟು ಉದಾಹರಣೆ ನಾವು ತಿಳ್ಕೊಂಡ್ರೆ ಆ ವ್ಯತ್ಯಾಸಗಳು ನಮ್ಗೆ ಅರ್ಥ ಆಗಿದೆ ಅಂತ ನಾನು ತಿಳ್ಕೊಂತೀನಿ. ಸೊ ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು ವೆರಿ ಮಚ್.